ಸೂರ್ಯೋದಯ ನ್ಯೂಸ್ಗೆ ಸ್ವಾಗತ. ಎಂದಿನ ಸುದ್ದಿ. ಉಸಿರುಗಟ್ಟಿಸುತ್ತಿರುವ ಗ್ಯಾರಂಟಿ ಪರಿಷ್ಕರಣೆ, ಸರ್ಕಾರದ ದಿನಕ್ಕೊಂದು ನಿರ್ಧಾರಕ್ಕೆ ರೋಸಿ ಹೋದ ಜನ. ನಾಯಕತ್ವ ಬದಲಾವಣೆಯಾಗಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುತ್ತಿದ್ದಂತೆ ಹೊಸ ನಿಯಮಗಳು, ಕಟ್ಟುಪಾಡುಗಳು ಫಲಾನುಭವಿಗಳನ್ನು ರೇಚಿಗೆ ಹಿಡಿಸಿವೆ. ಈ ಮೊದಲು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿದ್ದಾಗಲೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಲಾಗಿತ್ತು. ಸಿದ್ದರಾಮಯ್ಯ ಸರ್ಕಾರ ಆರಂಭದಲ್ಲಿ ಗ್ಯಾರಂಟಿಗಳನ್ನು ಅನುಷ್ಠಾನಗೊಳಿಸಲು ಸಮಯಾವಕಾಶ ತೆಗೆದುಕೊಂಡಾಗ ಇದೇ ಡಿಕೆ ಶಿವಕುಮಾರ್ ಕುತ್ತಿಗೆ ಮೇಲೆ ಕೂತವರಂತೆ ಒತ್ತಡ ತಂದು ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಕಾರಣಕರ್ತರಾದರು. ಈಗ ತಮ್ಮದೇ ನೇತೃತ್ವದ ಸರ್ಕಾರದಲ್ಲಿ ಗ್ಯಾರಂಟಿಗಳ ಫಲಾನುಭವಿಗಳು ಫಜೀತಿಗೊಳಗಾಗುವಂತೆ ಮಾಡುತ್ತಿದ್ದಾರೆ. ರಾಜ್ಯಾದ್ಯಂತ ಇಂದಿನಿಂದ ಗೃಹ ಜ್ಯೋತಿಯ ಯೋಜನೆಯ ಮರುಪರಿಶೀಲನೆ ಶುರುವಾಗಿದೆ. ಫಲಾನುಭವಿಗಳು ಮನೆಯ ದಾಖಲೆ ಪತ್ರ, ಬಾಡಿಗೆ ಅಥವಾ ಭೋಗ್ಯದ ಪತ್ರ, ಪಡಿತರ ಚೀಟಿ, ಆಧಾರ್ ಕಾರ್ಡ್, ಮತದಾರರ ಗುರುತಿನ ಚೀಟಿ, ಆದಾಯ ಅಥವಾ ಜಾತಿ ಪ್ರಮಾಣ ಪತ್ರದಂತಹ ದಾಖಲೆಗಳನ್ನು ಮನೆ ಬಾಗಿಲಿಗೆ ಬರುವ ಮೀಟರ್ ರೀಡರ್ಗಳಿಗೆ ಹಾಜರು ಪಡಿಸಬೇಕಿದೆ. ಫಲಾನುಭವಿ ಆದಾಯ ತೆರಿಗೆ ಪಾವತಿದಾರರೇ, ಸರ್ಕಾರಿ ನೌಕರರೇ ಎಂಬೆಲ್ಲ ವಿವರಗಳನ್ನು ಪರಿಶೀಲಿಸುತ್ತಿರುವುದು ನೋಡಿದ್ರೆ ಮುಂದಿನ ದಿನಗಳಲ್ಲಿ ಯೋಜನೆಗಳಿಗೆ ಕತ್ತರಿ ಪ್ರಯೋಗವಾಗುವ ಸಾಧ್ಯತೆಗಳಿವೆ. ಗೃಹಲಕ್ಷ್ಮಿ ಯೋಜನೆಗೂ ಇದೇ ರೀತಿಯ ದಾಖಲೆಗಳನ್ನು ಕೇಳಲಾಗುತ್ತದೆ. ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಕಡ್ಡಾಯ ಎಂಬ ನೋಟಿಸ್ ಬೋರ್ಡ್ಗಳು ಕಾಣಿಸುತ್ತಿವೆ. ಶಕ್ತಿ ಯೋಜನೆಗೆ ಸ್ಮಾರ್ಟ್ ಕಾರ್ಡ್ ವ್ಯವಸ್ಥೆ ಜಾರಿಗೆ ಬರಲಿದೆ. ವಿದ್ಯಾರ್ಥಿಗಳ ಮಾಸಾಸನ, ಯುವ ನಿಧಿಗೆ ಹೊರತುಪಡಿಸಿ ಅಧಿಕ ಹಣಕಾಸಿನ ವೆಚ್ಚ ಭರಿಸುವ ಎಲ್ಲ ಯೋಜನೆಗಳನ್ನು ಪರಿಷ್ಕರಿಸಲಾಗುತ್ತದೆ. ಸಿದ್ದರಾಮಯ್ಯ ಅವರ ಸರ್ಕಾರ ಅನ್ನಭಾಗ್ಯ ಯೋಜನೆಯಲ್ಲಿ ಅನರ್ಹರನ್ನು ಪತ್ತೆ ಹಚ್ಚಲು ಮುಂದಾದಾಗ ದೊಡ್ಡ ಗಲಾಟೆಗಳಾಗಿತ್ತು. ಈಗ ಎಲ್ಲ ಗ್ಯಾರಂಟಿಗಳು ಪುನರ್ ಪರಿಶೀಲನೆಗೊಳಗಾಗುತ್ತಿವೆ. ಅದರಲ್ಲೂ ಹಿಂದೆಂದೂ ಇಲ್ಲದಷ್ಟು ದಾಖಲೆಗಳನ್ನು ಕೇಳಿ ಜನರನ್ನು ಹೈರಾಣಾಗಿಸಲಾಗುತ್ತಿದೆ.